ಹಲೋ ಎವ್ರಿವನ್, ಇವತ್ತಿನ ರೀಡಿಂಗ್ ಅಲ್ಲಿ ನಿಮಗೆ ಚೀಟ್ ಮಾಡಿ ಮೋಸ ಮಾಡಿ ಹೋದಂತ ವ್ಯಕ್ತಿ ಅವ್ರ ಲೈಫಲ್ಲಿ ಇವಾಗ ಹೇಗಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂತಿದ್ರೆ ಈ ಒಂದು ರೀಡಿಂಗ್ ಮುಖಾಂತರ ತಿಳ್ಕೊಳ್ತೀರಾ. ಓಕೆ, ಖಂಡಿತವಾಗಿ ಈ ರೀಡಿಂಗ್ ನಿಮ್ಮ ಹತ್ರ ಬಂದಿದೆ ಅಂತ ಹೇಳಿದ್ರೆ ನೀವೆಲ್ಲೋ ಒಂದಿನ ಈ ತರ ಯೋಚನೆ ಮಾಡ್ತಾ ಇದ್ರಿ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅವ್ರು ಹೇಗಿರ್ಬೋದು, ಇವಾಗ ನನಗೆ ಮೋಸ ಮಾಡಿದಲ್ಲ ಚೀಟ್ ಮಾಡಿದಲ್ಲ ಅವ್ರ ಲೈಫ್ ಹೇಗಿರ್ಬೋದು ಅಂತ ನೀವು ಥಿಂಕ್ ಮಾಡ್ತಾ ಇದ್ರಿ. ಎಸ್, ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ರಿವರ್ಸ್ ಆಗಿ ಬಂದಿರುವಂಥದ್ದು. ಓಕೆ, ಇಲ್ಲಿ ನಿಮ್ಮನ್ನ ದೂರ ಮಾಡಿ ಅವ್ರು ಯಾವಾಗ ನಿಮ್ಮಿಂದ ದೂರ ಆಗಿದ್ದಾರೆ ಅಲ್ವಾ, ಸೊ ಅವರ ಒಂದು ಲೈಫಲ್ಲಿ ತುಂಬಾನೇ ನೆಗೆಟಿವ್ಸ್ ನಡೀತಾ ಇದೆ. ಆ್ಯಂಡ್ ಅವ್ರಿಲ್ಲಿ ಕೆಲವೊಬ್ರು ಲೈಫಲ್ಲಿ ನೋಡಿದಾಗ ಅವರು ಪ್ರೀತಿ ವಿಷಯದಲ್ಲಿ ಮತ್ತೆ ಇನ್ನೊಂದು ವಿಷಯನ ಅವರು ಅಂದ್ರೆ ನಿಮ್ಮನ್ನ ಮೋಸ ಮಾಡಿ ಅವ್ರು ಇನ್ನೊಬ್ರು ವ್ಯಕ್ತಿ ಜೊತೆಗೆ ಅವರು ಕಾಂಟ್ಯಾಕ್ಟ್ ನ ಇಟ್ಕೊಂಡು ಅಥವಾ ಇನ್ನೊಬ್ರು ವ್ಯಕ್ತಿ ಜೊತೆಗೆ ಪ್ರೀತಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಅಲ್ಲೂ ಕೂಡ ಅವರು ಸಕ್ಸಸ್ ಅನ್ನ ನೋಡಿಲ್ಲ. ಓಕೆ, ಸೊ ನಿಮಗೆ ಹೇಗೆ ಅವರು ಚೀಟ್ ಮಾಡಿ ಮೋಸ ಮಾಡಿ ಹೋಗಿದ್ರು ಅದೇ ರೀತಿನೇ ಅವರಿಗೂ ಅದೇ ತರನೇ ಚೀಟ್ ಮಾಡಿ ಮೋಸ ಮಾಡಿ ಹೋಗುವಂತ ವ್ಯಕ್ತಿನೇ ಅವ್ರ ಲೈಫಿಗೆ ಮತ್ತೆ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಹೇಗೆ ಅವ್ರು ಚೀಟ್ ಮಾಡಿದ್ರು ಅವ್ರ ಲೈಫಲ್ಲೂ ಹಾಗೇನೆ ಒಂದು ಚೀಟಿಂಗ್ ಆಗುವಂತ ಸಿಚುಯೇಷನ್ ಇಲ್ಲಿ ಕ್ರಿಯೇಟ್ ಆಗತ್ತೆ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇವಾಗ ಅವರಿಗೆ ಖುಷಿ ಆಗ್ತಿರ್ಬೋದು, ನಿಮ್ಮಿಂದ ದೂರ ಆದ್ಮೇಲೆ ಬೇರೆ ಯಾರೊಬ್ರು ಪರ್ಸನ್ ಸಿಕ್ಕಿದ್ರು ಅವ್ರ ಜೊತೆ ನಾನು ಹ್ಯಾಪಿಯಾಗಿ ರಿಲೇಶನ್ಶಿಪ್ ನ ಲೀಡ್ ಮಾಡ್ತೀನಿ, ಖುಷಿಯಾಗಿರ್ತೀನಿ ಅಂತ ಅವ್ರು ಆತರ ಯೋಚನೆ ಮಾಡಿದ್ರು. ಬಟ್ ಇಲ್ಲಿ ಅದೆಲ್ಲ ಉಲ್ಟಾ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ ಅವ್ರ ಲೈಫಲ್ಲಿ. ಇಲ್ಲಿ ತುಂಬಾನೇ ಅವ್ರನ್ನವರೇ ಕಟ್ ಹಾಕೊಂಡಿರುವಂತದ್ದು. ಈಗ ಕೈಯಲ್ಲಿ ಹಗ್ಗ ಕೊಟ್ಬಿಟ್ಟು ಬೇರೆಯವ್ರ ಕೈಗೆ ಹಗ್ಗ ಕೊಟ್ಟು ಕೈನ ಕಟ್ಟು ಅಂತ ಹೇಳಿ ಕೊಡ್ತಾರಲ್ವಾ, ಆ ತರ ಸಿಚುಯೇಷನ್ ಇಲ್ಲಿ ಆಗಿದೆ ಅವರಿಗೆ. ಅವರಾಗಿ ಹಗ್ಗ ಕೊಟ್ಟು ಅವ್ರ ಕೈನ ಕಟ್ ಹಾಕೊಂಡಿರುವಂತ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ 666 ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.